ನಾವು ಹೆಂಗೆ ಕೈ ಜೋಡಿಸ್ಬೋದು ಮೂಲಕ ಇಡೀ ಧಾರವಾಡ ನಗರ ನಾವು ಹೆಂಗೆ ಹಸಿರು ಮಾಡ್ಬೋದು, ಹೆಂಗೆ ಸ್ವಚ್ಛ ಮಾಡ್ಬೋದು ಮತ್ತು ಹೆಂಗೆ ಚಂದ ಮಾಡ್ಬೋದು, ಇದು ನಮ್ಮ ಪ್ರಯತ್ನ. ಕನ್ನಡ ಮಾಧ್ಯಮದೊಳಗೆ ಶಿಶುವಿಗೆ 6ರಿಂದ 7ನೇ ತರಗತಿಯೊಳಗೆ ಕನ್ನಡ ಮಾಧ್ಯಮ, 8, 9, 10 ಇಂಗ್ಲೀಷ್ ಮಾಧ್ಯಮ. ಮುಕ್ತವಾಗಿ ಬಹಳ ಸಂತೋಷದಿಂದ 230 ಮಕ್ಕಳು, ಈಗ 28 ವರ್ಷದಿಂದ ನಾವು ಆ ಶಾಲೆ ನಡೆಸ್ತಾ ಬಂದಿದ್ದೀವಿ. ನನ್ನ ಹೆಸರು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತ. ನಾನು ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞ. ತಾವರಗೇರಿ ಹೆರಿಗೆ ಆಸ್ಪತ್ರೆ ಒಳಗೆ, ಅದು ನಮ್ಮದು ತಾವರಗೇರಿ ಅನ್ನೋ ಹೆಸರು ಮೊದಲಿಂದೇನು ಅವ್ರು ಯಾರಿಗೂ ಕುಟುಂಬದವ್ರಿಗೆ ಅವ್ರದ್ದು, ಅದರಾದ ಆಸ್ಪತ್ರೆ ನಮ್ಮದು. 35 ವರ್ಷ ಅಲ್ಲಿ ನಾನು ಕೆಲಸ ಮಾಡಿ ಈಗ ಪೂರ್ತಿ ಕೆಲಸದಿಂದ ನಾನು ರಿಟೈರ್ ಆಗಿದ್ದ ಕಾರಣ ಏನಂತಂದರೆ ಇಂಥ ಕೆಲಸಗಳನ್ನೇ ಮಾಡೋದು. ಸ್ವಚ್ಛತೆಯ ಕೆಲಸ, ಪರಿಸರದ ಕೆಲಸ, ಶಿಕ್ಷಣದ ಕೆಲಸ, ಸಾಮಾಜಿಕ ಕೆಲಸ ಮಾಡೋ ಸಲುವಾಗಿಯೇ ನಾನು ಜನವರಿ 1ನೇ ತಾರೀಕಿನಿಂದ ನನ್ನ ಕೆಲಸದಿಂದ ನಿವೃತ್ತನಾಗಿದ್ದೀನಿ. ಭಾಳ ಸಂಕ್ಷಿಪ್ತವಾಗಿ ಪರಿಚಯ ಹೇಳೋದಂದರೆ, ನಮ್ಮದೊಂದು ಬಾಲಬಳಗ ಅಂತ ಒಂದು ಶಾಲೆ ಅದು. ಆ ಶಾಲೆ ಮೊದಲಿಗೆ 13 ವರ್ಷ ಇದೇ ಆವರಣದೊಳಗೆ ಇತ್ತು. ಹಾಗಾಗಿಯೇ ನಾವು ಇದೊಂದು ಸ್ಟೇಜ್ ಮಾಡ್ಕೊಂಡಿದ್ವಿ, ಆ ಕಡೆ ಒಂದು ಸಣ್ಣ ಬ್ಲ್ಯಾಕ್ ಬೋರ್ಡ್ ಮಾಡ್ಕೊಂಡಿದ್ವಿ. ಒಟ್ಟು ಶಾಲೆ ಇಲ್ಲೇ ನಡೀತಾ ಇತ್ತು ಮೊದಲಿನ 13 ವರ್ಷ. ಈಗೆಲ್ಲ ಕ್ಲಾಸ್ ರೂಮ್ ಆಗಿತ್ತು. ಆಮೇಲೆ ಜಾಗ ಭಾಳ ಕಡಿಮೆ ಆಗಲಿಕ್ಕೆ ಶುರು ಮಾಡಿದ್ಮೇಲೆ ಕರ್ನಾಟಕ ಯೂನಿವರ್ಸಿಟಿ ಐತಲ್ಲ, ಅಲ್ಲಿ ಅದರ ಪಕ್ಕದೊಳಗಡೆ ನಾವು ಜಾಗ ಖರೀದಿ ಮಾಡಿ ಅಲ್ಲಿ ಶಾಲೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಸುಮಾರು ಒಂದು 230 ಮಕ್ಕಳು ಕಲಿತಾರೆ. ಕನ್ನಡ ಮಾಧ್ಯಮದೊಳಗೆ ಶಿಶುವಿಗೆ 6ರಿಂದ 7ನೇ ತರಗತಿಯೊಳಗೆ ಕನ್ನಡ ಮಾಧ್ಯಮ, 8, 9, 10 ಇಂಗ್ಲೀಷ್ ಮಾಧ್ಯಮ. ಬಹಳ ಮುಕ್ತವಾಗಿ ಬಹಳ ಸಂತೋಷದಿಂದ 230 ಮಕ್ಕಳು, ಈಗ 28 ವರ್ಷದಿಂದ ನಾವು ಆ ಶಾಲೆ ನಡೆಸ್ತಾ ಬಂದಿದ್ದೀವಿ. ಎರಡನೇದೇನು ಅಂತಂದರೆ, ಧಾರವಾಡದಿಂದ ನಿಮಗೆಲ್ಲರಿಗೂ ಗೋವಾ ರಸ್ತೆಗಳ ಮುಗದನ್ನು ಹಳ್ಳಿ ಗೊತ್ತಿರಬೇಕು, ನೀವು ಹೋಗಿರಬೇಕು, ನೋಡಿರಬೇಕು. ಅದಕ್ಕಿಂತ ಮೊದಲು ಒಂದು ದಡ್ಡಿ ಕಮಲಾಪುರ ಅಂತ ಒಂದು ಹಳ್ಳಿ ಬರ್ತದೆ. ಆ ದಡ್ಡಿ ಕಮಲಾಪುರ ಹಳ್ಳಿ ಬಾಜುಕನ ನಮ್ಮದೊಂದು 17 ಎಕರೆ ತೋಟ ಅದು. ಆ ಸ್ಕೌಟ್ಸ್ಗಿಂತ ಮೊದಲೇ ಧಾರವಾಡದಿಂದ ಹೋಗುವಾಗ ಅದಕ್ಕಿಂತ ಭಾಳ ಮೊದಲೇ ಬರ್ತದೆ. 17 ಎಕರೆ ಯಾವುದು 28 ವರ್ಷದಿಂದ ಪೂರ್ತಿ ಬಂದಿರಿತ್ತು, ಹಿಂದೆ ಬಂದಿತ್ತು. ಅಲ್ಲ, ಅವ್ರು ಕೇಳಬೇಕಂತ ಮತ್ತೆಲ್ಲ ಹಿಂಗೆ ನಾವು ಆಡು ಮುಂದೆ ಸರಿ ಏನಂದರೆ ಏನೂ ಇರಲಿಲ್ಲ ಅಲ್ಲಿ, ಒಂದೇ ಒಂದು ಮರನೂ ಇರಲಿಲ್ಲ. ಇಲ್ಲಿ ನೆರಳಿಗೆಲ್ಲರೆ ಕುತ್ಕೊಟ್ಟಿಪ್ಪ ಆಗ್ತದೆ. ಮೊದಲಿನ ಮಾಲಕರು ಎಲ್ಲನೂ ಕಟ್ ಮಾಡಿ ಊರುಗಳು ಅಂತೇಳಿ ತೊಗೊಂಡು ಹೋಗಿ 28 ವರ್ಷದಿಂದ ನಾವು ವರ್ಷ ಗಿಡ ಮರ ಹಚ್ತಾ ಬಂದಿದ್ದರಿಂದ ಇವತ್ತು ಪೂರ್ತಿಯಾಗಿ ಒಂದು ಅರಣ್ಯ ಆಗಿದೆ, ಒಂದು ಕಾಡಾಗಿದೆ. ಮ್ಯಾಲಿನ ಮೇಲೆ ಅಲ್ಲಿ ಬೇರೆ ಬೇರೆ ಥರದ ಕಾರ್ಯಕ್ರಮ ಮಾಡ್ತೀವಿ. ಭಾಳ ಬೇರೆ ಬೇರೆ ಕಡೆ ಜನ ಬರ್ತಾರೆ. ಒಂದೇ ಉದಾಹರಣೆ ನಿಮಗೆ ಹೇಳಬೇಕಂತಂದರೆ, ಹೋದ ಶುಕ್ರವಾರ ಶನಿವಾರ ರವಿವಾರ, ಇವತ್ತು ಬುಧವಾರ, ಹೋದ ಶುಕ್ರವಾರ ಶನಿವಾರ ರವಿವಾರ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ 30 ಜನ ಬಂದಿದ್ರು. ಏನು ಶಿಬಿರ ಮಾಡ್ಕೊಂಡಿದ್ವಿ ಅಂದರೆ, ಯಾವುದು ನಮ್ಮ ಸುತ್ತಮುತ್ತ ಕಳೆ ಅಂತ ನಾವು ನೋಡ್ತೀವಲ್ಲ, ಯಾವುದು ನಮಗೆ ಉಪಯೋಗ ಇಲ್ಲ, ಈ ಕಸ ಅಂತ ನೋಡ್ತೀವೋ, ಅದರೊಳಗಿಂದಲೇ ಯಾವುದೆಲ್ಲವನ್ನು ಆಹಾರ ಅಂತ ತೊಗೊಳ್ಬೋದು ಅನ್ನೋದಕ್ಕೆ ತರಬೇತಿ ಕೊಡಲಿಕ್ಕೆ ಒಬ್ಬರು ಮುರಳೀಧರ್ ಅಂತ ಬಂದಿದ್ರು. 3 ದಿವಸ ಒಂದು 100 ಥರದ ಸಸ್ಯಗಳನ್ನು, ಇದ್ರ ಎಲೆ ತಿನ್ಬೋದು, ಇದ್ರ ಗಡ್ಡೆ ತಿನ್ಬೋದು, ಇದ್ರ ಹೂ ತಿನ್ಬೋದು, ಅದನ್ನು ತೊಗೊಂಡು ಬಂದು ಅಡುಗೆ ಮಾಡಿ ಅದರಿಂದ ಆರೋಗ್ಯಕ್ಕೆ ಏನು ಒಳ್ಳೆಯದಾಗ್ತದೆ, ಯಾವುದಕ್ಕೆ ನಮಗೆ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೆ, ಯಾವುದಕ್ಕೆ BP ಕಡಿಮೆ ಆಗ್ತದೆ, ಯಾವುದು ಕಣ್ಣಿಗೆ ಒಳ್ಳೆಯದು, ಯಾವುದು ಹೊಟ್ಟೆಗೆ ಒಳ್ಳೆಯದು, 3 ದಿವಸ ಬಹಳ ಒಳ್ಳೆಯ ತರಬೇತಿ ನಾವು ಅಲ್ಲಿ ಮಾಡ್ತೀವಿ. ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೀವೆಲ್ಲರೂ ನೋಡಿದ್ದೀರಿ, ಕಾರ್ಪೊರೇಷನ್ ಎದುರಿಗಿಂದ. ಆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪಿಸಿದವರು ರಾಮಚಂದ್ರ ಹನುಮಂತ ದೇಶಪಾಂಡೆ ಅಂತ 136 ವರ್ಷಗಳ ಹಿಂದೆ. ಅದನ್ನು ಸ್ಥಾಪಿಸಿದವ್ರ ಮನೆ ಅದು. ಅವರು MA ಓದಿದ್ರು ಆಗಿನ ಕಾಲದೊಳಗೆ. ಕರ್ನಾಟಕ ಸ್ಥಾಪನೆ ಮಾಡಿ ಕನ್ನಡದ ಸಲುವಾಗಿ, ಧಾರವಾಡದ ಸಲುವಾಗಿ, ಕನ್ನಡಿಗರ ಸಲುವಾಗಿ 136 ವರ್ಷದಿಂದ ಅದು ಬಹಳ ಒಳ್ಳೆಯ ರೀತಿಯೊಳಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ನಾನು ಸದ್ಯ ಆ ಸಂಘದ ಉಪಾಧ್ಯಕ್ಷ ಅಂತ ಕೆಲಸ ಮಾಡ್ತಾಯಿದ್ದೆ. ಜೊತೆಗೆ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರ ನಮ್ಮ ಕೋರ್ಟ್ ಸರ್ಕಲ್, ಅದರದ ಅಧ್ಯಕ್ಷ ಹೌದು. ಅದೆಲ್ಲ ಬೇರೆ. ನಾನು ಎಲ್ಲೆಲ್ಲಿ ಏನೇನಿದ್ದೀನಿ ಅನ್ನೋದು ಅದು ಮುಖ್ಯ ಅಲ್ಲ.
ನನಗೇನಂದರೆ ಪರಿಸರದ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಬಹಳ ಕಾಳಜಿ ಭಾಳ. ನಿಮ್ಮ ಜೊತೆ ನಾವು ಹೆಂಗೆ ಕೈ ಜೋಡಿಸ್ಬೋದು, ನಿಮ್ಮ ಜೊತೆ ನಾವು ಹೆಂಗೆ ಕೈ ಜೋಡಿಸ್ಬೋದು ಮತ್ತು ಆ ಮೂಲಕ ಇಡೀ ಧಾರವಾಡ ನಗರ ನಾವು ಹೆಂಗೆ ಹಸಿರು ಮಾಡ್ಬೋದು, ಹೆಂಗೆ ಸ್ವಚ್ಛ ಮಾಡ್ಬೋದು ಮತ್ತು ಹೆಂಗೆ ಚಂದ ಮಾಡ್ಬೋದು, ಇದು ನಮ್ಮ ಪ್ರಯತ್ನ. ಹಾಗಾಗಿ ಬರ್ರಿ, ಈ ಎರಡು ಸಣ್ಣ ಉದಾಹರಣೆ ಕೊಡ್ತೀನಿ. ಇಲ್ಲಿ ಮೂಲಿಯೊಳಗೆ ಒಬ್ಬರು ಬಾಳೆ ಎಲೆ ಮಾರಾಟ ಮಾಡುವವರಿದ್ದಾರೆ. ಹೌದಾ? ಬಾಳೆ ಎಲೆ ಮಾರಾಟ ಮಾಡೋರು ಭಾಳ ದಿವಸ ಅವ್ರು ಏನು ಮಾಡ್ತಿದ್ರು ಅಂದರೆ, ತಮಗೆ ಯಾವುದು ಚಲೋ ಭಾಗ ಬರ್ತಿತ್ತು ಅದನ್ನು ಮಾರಾಟ ಮಾಡ್ತಿದ್ರು. ತುಂಡು ತುಂಡು ಏನು ಉಳಿತಿತ್ತು ಅದನ್ನು ಇಲ್ಲಿ ನೀರಿಗೆ ಒಗಿತಿದ್ರು. ಅದು ನೀರಿಗೆ ಹೋಗಿದ ಕೂಡಲೇ ಒಂದು ಅರ್ಧ ತಾಸಿನಾಗ ತಡಾಗಲಾಗೋದು. ಉಳಿದವ್ರು ಎಲ್ಲರೂ ಮತ್ತು ತಮ್ಮ ಕಸ ಮತ್ತು ಅದಕ್ಕೆ ಹಾಕೋರು. ಹೀಗಾಗಿ ಒಂದೊಂದು ದೊಡ್ಡ ತಿಪ್ಪಿ ಆಗಿಬಿಡ್ತು. ನಾನು ಅವ್ರಿಗೇನು ಹೇಳಿದೆ, ನೀವು ಅಲ್ಲಿ ರಸ್ತೆಗೆ ಮೂರಿಗೆ ಒಗಿಬೇಡ್ರಿ, ತಂದು ನಮ್ಮ ಕಂಪೌಂಡ್ನಾಗ ಹಾಕಿ ಅಂತ. ಇಲ್ಲೇ ನೀವು ಮ್ಯಾಲೆ ಕಟ್ಟಿ ನೋಡ್ತೀರಿ, ಅದ್ರ ಹಿಂದೆ ಈಗೊಂದು 5-6 ವರ್ಷದಿಂದ ಹೆಚ್ಚೇ ಆಯಿತು. 2 ದಿವಸಕ್ಕೆ ಒಂದು ಸಲ ಅವ್ರಿಗೇನು ಉಳಿದಿರ್ತದೆ ಸಣ್ಣ ಸಣ್ಣ ತುಂಡು, ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಾರೆ. ನಾವು ನಮ್ಮ ಕಂಪೌಂಡದ ತಪ್ಪಲ ಯಾವುದೂ ನಾವು ಹೊರಗೆ ಹಾಕೋದಿಲ್ಲ, ಎಲ್ಲನೂ ಅಲ್ಲೇ ಹಾಕ್ತೀವಿ. ಅದು 2 ತಿಂಗಳಿಗೆ ಒಂದು ಸಲ 1 ಟ್ರ್ಯಾಕ್ಟ್ರು 2 ಟ್ರ್ಯಾಕ್ಟ್ರು ಭಾಳ ಚಲೋ ಗೊಬ್ಬರ ಆಗ್ತೈತಿ. ಅದನ್ನು ನಾವು ನಮ್ಮ ತೋಟಕ್ಕೆ ಒಯ್ತೀವಿ. ನಮ್ಮ ಕಡೆ ಆಗುವಂಥದ್ದು ಒಂದು ಸಣ್ಣ ಭಾಗ ಅದು ಅಂಥದ್ದು ನಾವು ಯಾವುದನ್ನು ಹೊರಗೆ ಕಸ ಅಂಥೇಳಿ ಒಗಿಬಾರ್ದು ಅಂತ. ಆಮೇಲೆ ನೀವು ನೋಡ್ಲಿಕ್ಕೆ ಸಾಧ್ಯ ಅದು. ಮತ್ತು ಈಗ ಸರೋಜ ಅಕ್ಕ ಅವರು ಈಗ ಹೊಸದಾಗಿ ಏನು ಶುರು ಮಾಡಿದ್ರು ಅಂದರೆ, ಎಲ್ಲ ಕಡೆ ತೆಂಗಿನ ಗರಿ ಬಿದ್ದಿರ್ತಾವೆ, ಅದು ಸುಮ್ಮ ಹಾಳಾಗಿ ಹೋಗೋದಕ್ಕಿಂತನೂ ಅದನ್ನು ತಂದು ಇಲ್ಲಿ ಇಟ್ಕೊಂಡು ಅದನ್ನು ಕಸಬರಿಗೆ ಮಾಡೋದು. 2-3 ಜನ ಮಹಿಳೆಯರು ಬರ್ತಾರೆ, ಪೌರ ಕಾರ್ಮಿಕರು. ಅವರು 1 ತಾಸು 2 ತಾಸು ಕಸಬರಿಗೆ ಮಾಡ್ತಾರೆ. SHG ಮೆಂಬರ್, ಸರಿ, ಅವ್ರು ಮಾಡ್ತಾಯಿದ್ದಾರೆ. ಮತ್ತೊಂದು ಪ್ರಯತ್ನ, ಸುಮ್ಮನೆ ಅದು ತೃಪ್ತಿಗೊಳ್ಳೋದಕ್ಕಿಂತನೂ ಅದು ಹೊಸದಾಗಿ ಏನಾದರೂ ಕಸದಿಂದ ರಸ ಅಂತ ನಾವೇನು ಮಾತಾಡ್ಸ್ತೀವಿ, ಹಂಗೆ ಮಾಡ್ಲಿಕ್ಕೆ ಬರ್ತೈತಿ. ರಾಘವನ್ನ ರೆಡಿ ಬರ್ರಿ. ಬಾಬಾ